ಕೋಡಿಲಿಕ್ಕೆ ಹೆಂಗ್ ಹೋಗ್ಬೇಕಯ್ಯ ದಾರಿ ತೋರ್ಸಯ್ಯ ಅಂತ ಇವ್ರು ಕೇಳಿದ್ರೆ 4 ಕೋಟಿಗೆ ಗೊಬ್ಬರ ಹಾಕ್ತಿದ್ರು. ಅಯ್ಯೋ ಇವ್ರ ಮಕ್ಕ ಮುಚ್ಚಿದ್ರು ಹೇಳಿಕ್ಕಿಲ್ಲಪ್ಪ. ಅಣ್ಣ ಕೋಡಿಲಿಕ್ಕೆ ಹೆಂಗ್ ಹೋಗ್ಬೇಕಂದ್ರೆ ಅಣ್ಣ ಇಷ್ಟು ತಾಡದಲ್ಲಿ ಎಲ್ಲಿ ಒಂದು ತೆನೆಯಲ್ಲಿ ನಿಂತಿನ ಕಿತ್ಕೊಂಡು ಹೋಗೋಣ. ಅವ್ನ ಮಕ್ಕ ಮುಚ್ಚಿ ಯಾಕಂದ್ರೆ ಕಿವಿ ಕೇಳಿಸಲ್ಲ, ಶಿವಡು ಪ್ರಪಂಚ ಕೇಳಿಸಲ್ಲ ಅವನಿಗೆ. ಅಲ್ಲಿಂದ ಮನೆಗ್ ಬಂದ ಇವನು ಮನೆಗೆ ಹೆಂಡ್ತಿಗೂ ಕಿವಿ ಕೇಳ್ಸಲ್ಲ. ಇನ್ನು ಈ ಅಮ್ಮನ ಸಂಸಾರ ಎಷ್ಟು ಚಂದಾಗಿದ್ದು. ಈ ಅಪ್ಪನ ಬಂದಿದ್ದೇನೆ ಏನೇ ದಾರಿಯಲ್ಲಿ ಹೋಗೋರು ಬರೋರು ಎಲ್ಲ ಎಷ್ಟು ಚೆನ್ನಾಗಿ ಬೆಳೆದಿದ್ಯಾ ಎಷ್ಟು ಚಂದಾಗದೆ ಅಂತಾರಲ್ಲೇ ಅಂತ ಹೇಳಿದ್ರೆ ಅಯ್ಯೋ ಕಿವಿ ಕೇಳಿಸಲ್ಲ. ಸಭೆ ನಿನ್ನೆ ಮನೆಗೆ ಯಜಮಾನ ಈ ಮಾತು ನಾನು ಕೇಳ್ಬೋದ ನೀನು? ನೀನು ಲೋಲಾಕನ ಮಾಡಿಸು, ಬುಲಾಕನ ಮಾಡಿಸು. ಇನ್ನು ಈ ಅಮ್ಮನ ಮನೆಗೆ ಯಜಮಾನಮ್ಮ ಕಿವಿ ಕೇಳಿಸಲ್ಲ. ಇನ್ನು ಈ ಅಮ್ಮ ಹೋಗಿದ್ದೆ ಮನೆ ಮಗಳಕ ಆ ಅಮ್ಮನ ಮಗಳಕ್ಕೆ ಹೋಗಿ ಕೇಳ್ತಲ್ಲ, ಆ ಅಮ್ಮಕ್ಕ ಕಿವಿ ಕೇಳಿಸಲ್ಲ. ಹಿಂಗಿದ್ದು ಈ ಅಮ್ಮನ ಹೋಗಿದ್ದೆ ಹೇಳ್ತಾಳಂತೇನೆ, ಅಮ್ಮಯ್ಯ ನಿಮ್ಮ ಅಪ್ಪ ಜೋಳ ತೋಟ ಮಾರಿಬಿಟ್ಟು ನನಗೆ ಲೋಲಾಕ್ ಬುಲ್ಲಾಕ್ ಆಗ್ತಾನಂತ ಈ ಅಮ್ಮನ ಆಯಮ್ಮನ್ ಕೇಳಿದ್ರೆ ಆಯಮ್ಮ ಕಿವಿ ಕೇಳಿಸಲ್ಲ. ಆಯಮ್ಮನೇನು ಹೇಳ್ಬೇಕು, ನೀನು ಕುಂಟನ್ಕನ ಮಾಡು, ಕುಂಟನ್ಕನ ಮಾಡು ಮದುವೆ ಆಚಿದ್ದೆ. ಇನ್ನು ಈ ಅಮ್ಮನ ಹೋಗಿದ್ದೆ ಮನೆಗೆ ಕೆಲಸ ಮಾಡು ಆಳು, ಆಯಮ್ಮಗೂ ಕಿವಿ ಕೆಲಸ, ಆಯಮ್ಮಗೂ ಕಿವಿ ಡಮ್ಮ. ಆಯಮ್ಮನ್ಗೆ ಹೋಗಿ ಹೇಳ್ತಾಳಂತೆ, ಅಮ್ಮ ನಮ್ಮ ಅಪ್ಪ ಜೋಳ ತೋಟ ಮಾರಿಬಿಟ್ಟು ನನಗೆ ಮದುವೆ ಮಾಡ್ತಾನಂತೆ ಅಂತಂತಂದ್ರೆ ಈ ಅಮ್ಮನ ಹೋಗಿ ಆಯಮ್ಮನ್ ಕೇಳಿದ್ರೆ ಕಿವಿ ಕೇಳಿಸಲ್ಲ. ಅಮ್ಮ ನೀನ್ ನಮ್ಮ ಮನೆ ಓನರ್, ನೀನೇ ಮಾತು ನಾನು ಕೇಳ್ಬೋದ? ನೀನು ಬಿಸಿ ಜನ ಹಾಕೋ ತಂಗುದನ್ನ ಹಾಕೋ ನಾನು ಚಿಂಚಿನ. ಈ ಅಮ್ಮ ತಂಗುದು ಬಿಸಿ ಚಿಂತ ಆಯಮ್ಮಂತ, ಇನ್ನೊಬ್ಬ ಅಮ್ಮಂಗ್ ಗಂಡ ಚಿಂತೆ, ಇನ್ನೊಬ್ಬ ಅಮ್ಮಂಗ್ ಲೋಲಾಗ್ ಬುಲ್ಲಾಗ್ ಚಿಂತೆ, ಅಯ್ಯಪ್ಪನ್ಕೇನೋ ಚಿಂತೆ. ಇಲ್ಲಿ ನಾನೇನ ಕತೆ ಹೋಗ್ಲಪ್ಪ ಟೈಮ್ ಆಗೈತು ನನಗಾದ್ ನನ್ಗೆ. ಆಯಪ್ಪನೊಂದು ಹೇಳ್ತಾ ಇದ್ರೆ ಅಲ್ಲಿ ಆಯಮ್ಮ ಕೂತ್ಕೊಂಡು ಒಂದು ಹೇಳ್ತಾರೆ. ಏನ್ ಮಾಡಿ ಹೌದಾ?